ನಮ್ಮ ಹುಡುಗರು ಒಳ್ಳೆ ಕೆಲಸ ಮಾಡಿ ಬೇಕ್ರಿಕ್ಕಿ ಜ್ಯೂಸ್ ಸೆಂಟ್ರೂ ಚೆನ್ನಾಗಾಗುತ್ತೆ, ಬೇಕ್ರಿನೂ ಚೆನ್ನಾಗಾಗುತ್ತೆ ಕಣೆ ವ್ಯಾಪಾರ. ಹೆಂಗಾತ ದೇವ್ರ ದಯದಿಂದನ ಹೆಂಗ ಒಳ್ಳೆ ಕೆಲಸ ಮಾಡಿರತ್ತ. ಮತ್ತು ಅಲ್ವಿ ಚೆನ್ನಾಗಾಗುತ್ತಪ್ಪ, ನಾನು ನೋಡಿದ್ನಲ್ಲ ವ್ಯಾಪಾರ ಮಾತ್ರ ಬುಲ್ ಚೆನ್ನಾಗಾಗುತ್ತೆ. ಹೆಂಗಾತ ದೇವರು ಅದೊಂದು ನಮ್ಮ ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟ. ಹೆಂಗ ಬಿಡತ್ತ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರೋಣತ್ತ, ಸುಮ್ಮನೆ ಅಲ್ಲಿ ಒಟ್ಟು ನಮ್ಮ ದುಡಿಮೆ ಇಲ್ಲ ಏನಿಲ್ಲ ಅಲ್ಲ, ಮೂರಾಗ ಜಾಸ್ತಿ ಎಲ್ಲೂ ಏನು ಕೆಲಸ ಇಲ್ಲ ಏನಿಲ್ಲ ಅತ್ತ. ಅದಕ್ಕೆನತ್ತ ಆ ಹುಡುಗರಿಗೆ ನಾನು ಇಲ್ಲೆಲ್ಲ ನಮ್ಮ ಬೇಕ್ರಿಗೆಲ್ಲ ಇದು ಮಾಡ್ಕೊಂಡು ನಾವು ಅವರಿಗೆಲ್ಲ ಸಹಾಯ ಮಾಡೋಣ. ಕೆಲಸದವ್ರು ನಿಕ್ಕೆಮೋದೇ ಬೇಡ, ಜನ ಬರ್ತಾರಲ್ಲ ಕೆಲಸದವ್ರು ನಿಕ್ಕೆಮೋದೇ ಬೇಡ, ನಾವೆಲ್ಲ ಬೇಕ್ರಿಗೆಲ್ಲ ಸಹಾಯ ಮಾಡೋದು, ಎಲ್ಲ ಏನಾನಿದ್ರೆ ತೊಳ್ಕೊಳ್ಳೋದು, ಊಟ ಕಸ ಗಿಸ ಹೊಡಿಯೋದು ಎಲ್ಲ ನೋಡ್ಕೊಂಬಂದು ನಾವೇನು ಅಷ್ಟೇನಿ, ಇನ್ನೇನು ಮಾಡೋಣ ಹೇಳು. ಎಲ್ಲ ನಾವೇ ನೋಡ್ಕೊಂಡತ್ತ ಇದ್ರೆ ಚೆನ್ನಾಗಿಲ್ಲ ಆಗುತ್ತತ್ತ. ನಮ್ಮ ಹುಡುಗ ನಮ್ಮ ಮಣಿನೂ ನಮ್ಮ ಹುಡುಗ ಹೆಂಗೆ ದುಡಿತಾರೆ. ಇವಾಗ ಬೇರೆ ಮನೆ ಮಾಡ್ಕೊಂಡು ಇರೋಣ. ಇವಾಗ ಸದ್ಯಕ್ಕೆ ಇಲ್ಲಿ ಬಂದು ಇದ್ದೀವಿ, ತಿರ್ಗಾ ಇವ್ರ ಮನೆ ಊಟ ಯಾಕೆ ಬೇರೆ ಇರೋಣ, ಸರಿನಿ ಬೇರೆ ಮನೆ ನೋಡಿ ಬೇರೆ ಮನೆ ಮಾಡ್ಕೊಂಡು ಇರೋಣ ಸುಮ್ಮನೆ. ಏನು ಬರೋದು ಬಂದಿದ್ದೀವಿ, ಬೇರೆ ಮನೆ ಮಾಡ್ಕೊಂಡು ಇದ್ರತ್ತ ಯಾವುದೂ ಇರಲ್ಲ, ಬೇರೆ ಮನೆ ಮಾಡಬೇಕು ಕಣಪ್ಪ ಮಾಡಬೇಕು. ನಾನು ನನ್ನ ಹೋಗಿದ್ದಾಗ ನಂದು ಯಾವುದೋ ಇತ್ತು ನೋಡ್ಕೊಂಬಂದಿದ್ದೀನಿ, ಮತ್ತು ಹೋಗಿ ನೋಡ್ಕೊಂಬಂದು ಒಳ್ಳೆ ದಿನ ನೋಡ್ಕೊಂಡು ಆಲೋಗಿಸಿ ಮನೆಗೆ ಹೋಗೋಣ ಹೇಳು. ಅವಳು ಇಲ್ಲೇ ಇರ್ರಿ ಅಂತಾರೆ, ಬೇಡ ಕಣಮ್ಮ, ಈಗ ನಿಮ್ಮ ಮನೆಗೆ ನಿಮ್ಮ ಮತ್ತೆ ನಿನ್ನ ಗಂಡ ಎಲ್ಲರೂ ಇರಬೇಕಾದ್ರೆ ನಾವು ಹೊಸಾರು ಇದ್ದರೆ ಚೆನ್ನಾಗಿರಲ್ಲ. ನಮ್ಮ ಮನೆ ನಾವು ಬೇರೆ ಮಾಡ್ಕೊಂಡು ಬೇರೆ ಇರ್ಬೇಕು ಕಣಮ್ಮ ಅಂತೇಳಿ ಹೇಳಿದ್ದೀನಿ ನಾನು. ಅದಕ್ಕೆ ನೀವು ಸರಿ ಆಯ್ತು ಕಣಮ್ಮ ಅಂತ ಹೇಳವಳು, ಬೇರೆ ಇರ್ಬೇಕು ಕಣಮ್ಮ ಜೊತೆಗಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಸರಿ ಆಯ್ತು ಕಣಮ್ಮ, ನೋಡಿ ಮಾಡ್ಕೊಂಡ್ರೆ ಆಯಿತು, ನೋಡು ಎಲ್ಲ ಇದಾವೇನೋ ನೋಡ್ಕೊಂಬರೋಣ ಅಂತ ಅಂದ್ಲು ಅವಳೇನು. ನೆನ್ನೆ ಸಾವಳು ನಾನು ಹೋಗಿ ನೋಡ್ಕೊಂಬಂದ್ವಿ. ಅಪ್ಪ ಅಮ್ಮನಿಗೂ ಗೊತ್ತಾಗಲಿ ನನಗೆ ಮಾಡಿರೋ ಮೋಸ, ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ನಾನೆಲ್ಲ ಬಾಗ್ಲು ಹಾಕಿದ್ದೀನೆಲ್ಲ, ಬಾಗ್ಲು ಹಾಕಿದ್ಮೇಲೆ ಬಂದಾರೆ ಇವರು, ಅವ್ರಿಗೇನು ಗೊತ್ತಿಲ್ಲ ಅನಿಸುತ್ತೆ. ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಅವಳು ಇರೋಕ್ಕಿಲ್ಲ ಎಲ್ಲ ಹೋಗವಳೆ ಹೇಳ್ತೀನಿ. ನಾನು ಇವ್ರು ಬಂದಾಗಿಂದಲೂ ಹೇಳ್ಬೇಕು ಈ ವಿಷಯನ ಅಂತಿದ್ದೆ. ನಾನು ಮಾಡ್ಕೊಂಡು ತಿಂಬೋದ್ರಕ್ಕೆ ಇವತ್ತು ನೀರು ಹಾಕಿ ನಿನ್ನ ಮಕ್ಕಳು ಇವತ್ತು ಈ ರೀತಿ ಮಾಡೋಕ್ಕೆ ಬಂದವ್ರೆ ಅಂತ ಹೇಳಿ ಇವ್ರ ಅಪ್ಪ ಅಮ್ಮಗೆ ಹೇಳೋಣ ಅನ್ಕೊಂತಿದ್ದೆ. ಸಿಗ್ತಾನೆ ಇರಲಿಲ್ಲ, ಇವತ್ತು ಸಿಕ್ಕವ್ರು ಹೇಳ್ತೀನಿ. ಅಣ್ಣ ಅಕ್ಕ ಏನಮ್ಮ ಏನು, ಈಗ ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು. ಅಲ್ಲ ನಿಮ್ಮ ಮಕ್ಕಳು ಇಲ್ಲಿಗೆ ಯಾಕೆ ಕಳಿಸಿದ್ರಿ? ಇಲ್ಲಿ ಕಳಿಸಿರೋದ್ರಿಂದ ನಮಗೆ ಎಷ್ಟು ತೊಂದರೆ ಆಗೈತೆ ಗೊತ್ತಾ? ಏನು ತೊಂದರೆ ಆಗೈತಮ್ಮ ನಿನಗೆ? ಏನು ತೊಂದರೆ ಆಗೈತಿ? ನನ್ನ ಮಕ್ಳು ಏನು ಮಾಡಿರು ನಿನಗೆ? ನನ್ನ ಮಕ್ಕಳು ಯಾರಿಗೂ ಏನೂ ತೊಂದರೆ ಕೊಡೋ ಅಂತಾರಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು ಅಮ್ಮಂಗಿರ್ತಾರೆ. 3 ಜನ ಇದ್ರು 3 ಜನನೂ ಅವರೇ ಕಣಮ್ಮ. ನನ್ನ ಮಕ್ಳು ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಏನಮ್ಮ ಏನು ತೊಂದರೆ ಕೊಟ್ಟರು? ಏನು ಹೇಳಿರು ನನ್ನ ಮಕ್ಕಳು? ಅಂಥದ್ದೇನಾಯ್ತು? ಮತ್ತು ನನಗೆ ಇಲ್ಲಿ ಬಂದು ನಾನು ಫಸ್ಟ್ ಬೇಕ್ರಿ ಮಾಡಿದ್ದೆ, ಆಮೇಲೆ ನಾನು ಬೇಕ್ರಿ ಮಾಡಿರೋದು ನೋಡಿ ಅವ್ರು ಬೇಕ್ರಿ ಮಾಡಿದ್ರು, ನನಗೆ ವ್ಯಾಪಾರ ಇಲ್ದಂಗೆ ಮಾಡಿದರು. ನನ್ನ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವ್ರು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ನನಗೆ ಮೋಸ ಮಾಡಿ ಅವ್ರು ಚೆನ್ನಾಗಿರಬೇಕು ಅಂತ ಹೇಳಿ ನನಗೆಲ್ಲ ಇವತ್ತು ಈ ರೀತಿ ಮಾಡಿದ್ರು. ನೋಡಿದ್ಕೆ ಏನು ಹೇಳಬೇಕು? ನಾವಿವತ್ತು ಎಷ್ಟು ಒಂಥರ, ನಾನು ಏನೋ ಬೇಕ್ರಿ ವ್ಯಾಪಾರ ಚೆನ್ನಾಗಾಗೋದು ನಾನೇ ಫಸ್ಟ್ ಮಾಡಿದ್ದು, ಬಂದು ಅವ್ರು ಮಾಡಿ ಹಿಂಗೆ ನನಗೆಲ್ಲ ವ್ಯಾಪಾರ ಕೆಡಿಸ್ಬಿಟ್ರು. ಈ ರೀತಿ ಮಾಡಬಾರ್ದು. ನಾನು ಒಬ್ಬಳು ಅಯ್ಯೋ ಅಂದಿದ್ದು, ನಾನು ಬೇಜಾರು ಮಾಡ್ಕೊಂಡಿದ್ದೇನು, ಅವ್ರಿಗೆ ಒಳ್ಳೇದಾಗಲ್ಲ. ನಿಮ್ಮ ಮಕ್ಕಳಿಗೆ ದೇವರಾಣಿಗೂ ಒಳ್ಳೇದಾಗಲ್ಲ ಕಣಕ್ಕ. ಇನ್ನೊಬ್ರಿಗೆ ತೊಂದರೆ ಮಾಡ್ದಂಗೆ ಮಾಡಬೇಕು, ಏನು ಕೆಲಸ ಮಾಡಿದ್ರು ಇನ್ನೊಬ್ರಿಗೆ ತೊಂದರೆ ಮಾಡ್ದಂಗೆ ಮಾಡಬೇಕು. ಒಬ್ರಿಗೆ ತೊಂದರೆ ಮಾಡಿದರೆ ಯಾವತ್ತೂ ಅದು ಉದ್ಧಾರ ಆಗಲ್ಲ ಅಲ್ಲ ಕಣಮ್ಮ. ಅದ್ರಾಗ ಏನು ತಪ್ಪೈತೆ? ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡವ್ರೆ, ಅವ್ರಾಯ್ತು, ಅವ್ರ ಕೆಲಸ ಆಯಿತು ಅಂತ ನೀನು ಮಾಡೋಣ. ನಿನಗಾಗ ವ್ಯಾಪಾರ ನಿನಗಾಗುತ್ತೆ, ಅವ್ರಿಗಾಗ ವ್ಯಾಪಾರ ಅವ್ರಿಗಾಗುತ್ತೆ. ಈಗ ಬೇಕ್ರಿ ಅಂದಮೇಲೆ ಮಸ್ತಾಗಿ ಮಾಡಿರ್ತಾರೆ. ಈಗ ಟೌನ್ನಾಗೆ ಎಷ್ಟು ಜನ ಮಾಡಿರ್ತಾರೆ. ಈಗ ಅವ್ರಿಗೆ ಎಲ್ಲಾರ ನಮಗೆ ಮೋಸ ಮಾಡಿದ್ರಿ, ನನಗೆ ಈ ರೀತಿ ಎಲ್ಲ ನಮ್ಮ ಮನ್ಸಿಗೆ ಬೇಜಾರು ಮಾಡಿದ್ರಿ, ನಾನು ಹೊಟ್ಟೆ ಮೇಲೆ ಹೊಡೆದ್ರಿ ಅಂತೇಳಿ ಅದನ್ನೆಲ್ಲ ಹೇಳೋಕ್ಕಾಗುತ್ತೇನಮ್ಮ ನೀನು? ಸುಮ್ಮನೆ ಯಾಕೆ ಮಾಡ್ಕೊಬೇಡ ಕಣಮ್ಮ, ನಿನ್ನ ಕೆಲಸ ನೀನು ಮಾಡ್ಕೆ ಅಷ್ಟೇನೆ. ಯಾಕೆ ಸುಮ್ಮನೆ ಅಂಗಡಿಗೆ ಒಬ್ಬರು ಅಂಗಡಿ ಇಕ್ಕವ್ರೆ ಅಂದಮೇಲೆ ಇನ್ನೊಬ್ರು ಅಂಗಡಿ ಇಕ್ಕಬಾರ್ದ? ಇಕ್ತಾರೆ. ಹಾಗೆ ಬೇಕ್ರಿನೂ ಜ್ಯೂಸ್ ಸೆಂಟ್ರ್ ಮಾಡಿದ್ದಾರೆ ನನ್ನ ಮಕ್ಕಳು. ಜ್ಯೂಸ್ ಸೆಂಟ್ರ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬೇಸಿಗೆಗೆ ಜ್ಯೂಸ್ ಎಲ್ಲ ಹೋಗುತ್ತೆ ಅಂತ ಮಾಡವ್ರೆ. ಅಲ್ಲ ಮಾಡವ್ರೆ ನಿಜ, ಒಬ್ರಿಗೆ ತೊಂದರೆ ಮಾಡಬಾರ್ದು, ಬೇರೆದೇನೋ ಮಾಡ್ಬೋದಾಗಿತ್ತಲ್ಲ ನಿನ್ನ ಮಕ್ಕಳು. ನಾನು ಬೇಕ್ರಿ ಮಾಡಿದ್ದೀನಿ ಅಂತ ಅವರು ಬೇಕ್ರಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಹೇಳೋಣ? ನಾನು ಬೇಕ್ರಿ ಮಾಡಿದ್ದೀನಿ ಅಂತೇಳಿ ಅವ್ರು ಹಿಂಗೆ ಮಾಡಿದ್ರೆ ಅದೇನು ಚೆನ್ನಾಗಿರುತ್ತೆ? ಈಗ ಚೆನ್ನಾಗಿರಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಹೆಂಗೆ ಗೊತ್ತಿಲ್ಲ ಅನ್ಕೊಂತೀಯಮ್ಮ? ಅವ್ರವ್ರ ಬದುಕು ಅವ್ರು ಮಾಡ್ತಾರೆ, ಹಿಂಗೆ ಮಾಡಬಾರ್ದು. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋಣ. ಅವ್ರ ಹತ್ರ ಹೇಳಿದ್ರೆ ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಜಗಳಕ್ಕೆ ಬರ್ತಾರೆ. ಏನಾದರೂ ಹೇಳಿದ್ರೆ ಸಾಕು. ಏನಂತಪ್ಪ ಹೇಳ್ದು? ಆಚೆಗೆ ನಡಿ, ಈ ಕಡೆಗೆ ಬರಬೇಡ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈ ಕಡೆಯಿಂದ ಈ ಕಡೆ ನೀನು ಕಾಲು ಇಕ್ಕಬೇಡ ನೋಡು ಅಂತೇಳಿ ನಾನು ಒಂದ್ಸತಿ ಹೇಳೋದು. ನಾನು ನಿನಗಾಗ್ಲೆಲ್ಲ ಹೇಳಲ್ಲ, ನೀನು ಇತ್ಲ ಕಾಲು ಇಕ್ಕಬೇಡ ನಿನ್ನ ಮನೆ ಕಡೆಗೆ. ನಿಂದೇನು ರೂಮ್ ಬಿಟ್ಟಾಯ್ತು ಅತ್ಲಾಗೆ ಇರೋದು ಕಲಿ, ಈ ಕಡೆಗೆ ನೀನು ಬರಬೇಡ ನೋಡಿ ಹೇಳಿರ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ ಕೋಳಿ ಸರ್ಕದ್ಯಕ್ಕೆ ಬಂದಾಗ. ಇತ್ಲಾಗೆ ಕಾಲು ಇಕ್ಕಬೇಡ ಕಡೆ ನಮ್ಮ ಮನೆಯ ಕಡೆಗೆ. ನಿಂದು ಎಷ್ಟೈತೆ, ನಿಂದೇನು ಭಾಗ ಬಂದೈತೆ ಅದ್ರಾಗ ಮಾತ್ರ ಇರೋ, ನೀನು ಓಟ್ರಾಗ ಓಡಾಡಬೇಡ ಅಂತ ಹೇಳಿದ್ದೀನಿ ನೋಡು. ಯಾಕೆ ಬಂದಿದ್ದೀಯ ನೀನು? ಅಮ್ಮ ಇವಳು ಮಾತೆಲ್ಲ ಕೇಳಬೇಡ, ಇವಳನ್ನ ಯಾಕೆ ಮಾತಾಡ್ಸ್ಕೊಂಡು ನಿಲ್ಲಿಸ್ಕೊಂಡಿದ್ದೀರಾ? ಆಚೆ ಕಳಿಸು ಹೇಳ್ತೀನಿ. ಮಾತಾಡ್ಸೋಣ
ಅವಳೆ ಬಂದು ಹೇಳ್ತಾ ಇದ್ದಾಳೆ. ನಿಮ್ಮ ಹುಡುಗರು ನನಗೆ ಹಿಂಗೆ ಮಾಡಿರೋ ಹಂಗೆ ಮಾಡಿರೋ ಅಂತ ಯಾತೆ ಅವಳೆ ಹೇಳ್ತಾ ಇದ್ದಾಳೆ. ನಾನು ಯಾತಕ್ಕಮ್ಮ ಅವಳನ್ನ ಕರಿಯೋಣ, ಯಾತಕ್ಕಮ್ಮ ನಾನು ನಿಲ್ಲಿಸ್ಕೊಂಡು ಮಾತಾಡೋಣ. ನಾನೇನು ಅವಳೇನೆ ಯಾತು ಕೇಳಲಿಲ್ಲ, ನಾನೇನಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಕುಕ್ಕೊಂಡಿದ್ವಿ. ನಾನು ನಿಮ್ಮಪ್ಪ ಮಾತಾಡ್ತಾ ಮನೆ ಮಾಡೋಣ ಕಣಪ್ಪ, ಬೇರೆ ಮಾಡ್ಕೊಂಡಿರೋಣ ಅಂತೇಳಿ ನಾನು ನಿಮ್ಮಪ್ಪ ಮಾತಾಡ್ತಿದ್ವಿ. ಅವಳೇ ಬಂದಿದ್ದು. ಅವಳೇ ಬಂದು ನಿಮ್ಮ ಹುಡುಗರು ನನಗೆ ಮೋಸ ಮಾಡಿದ್ರು, ನಿಮ್ಮ ಹುಡುಗರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅವಳೇ ಹೇಳ್ತಾ ಇದ್ದಾಳೆ. ನಾನು ನಿಮ್ಮಪ್ಪ ನಿಮ್ಮಮ್ಮ ಇಂತ ಹೇಳೋಣ ಅಂತ ಬಂದೆ. ಇವತ್ತು ನನಗೆ ಎಷ್ಟು ಕೆಲಸ ಇಲ್ದಂಗೆ ಹೆಂಗಾಗೈತೆ ಗೊತ್ತಾ? ಅಲ್ಲ ಆಶಾ, ನೀನು ಮಾಡಿದ್ರು ನೀನು ಬೇರೆ ಕೆಲಸ ಮಾಡಬೇಕಾಗಿತ್ತು, ನಿನ್ನ ತಂಗಿಗೂ ತಮ್ಮನಿಗೂ ಬೇರೆ ಮಾಡಿಕೊಡ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ನನಗೆ ಹಿಂಗೆ ಮಾಡಿದರೆ ಅದು ಚೆನ್ನಾಗಿರಲ್ಲ ಆಶಾ. ಇವತ್ತು ನಾನು ತೆಗಿಯೋಂಥ ಪರಿಸ್ಥಿತಿ ಬಂತಲ್ಲ. ನೀನು ಹಿಂಗೆಲ್ಲ ಮಾಡಿ ನನಗೆ ಎಷ್ಟು ಇವತ್ತು ಕೆಲಸ ಇಲ್ದಂಗಾಗಿ ಎಷ್ಟು ಲಾಸ್ ಆಗಿ ನಾನು ಎಷ್ಟು ಬಂಡವಾಳ ಹಾಕಿ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನಾನು ಸಾಲ ಮಾಡ್ಕೊಂಡಿದ್ದೀನಿ. ನಿನ್ನ ಯಾವಳೆ ಮಾಡ್ಕೆ ಅಂದರು ಹೋಗಿ ನನ್ನ ಇಷ್ಟ, ನಾವೇನು ಬೇಕಾದ್ರೂ ಮಾಡ್ತೀವಿ, ಎಲ್ಲರಿಗೂ ಹಂಗೆ ಹೇಳೋಗು ಊರಾಗಿ. ಯಾರನ್ನೊಬ್ರು ಅಂಗಡಿ ಇಕ್ಕಿರೋರಿಗೆ ಇನ್ನೊಬ್ರಿಗೆ ಅಂಗಡಿ ಇಕ್ಕೋರಿಗೆ ಬೇಡ ಅನ್ನು ಅಂದರೆ ಸುಮ್ಮನೆ ಆಗ್ತಾರೆ. ನೋಡೋಣ, ಅವ್ರವ್ರ ಬಂಡವಾಳ ಅವ್ರು ಬಂಡವಾಳ ಹಾಕ್ತಾರೆ, ಅವ್ರು ಇಡ್ತಾರೆ, ಅವ್ರ ವ್ಯಾಪಾರ ಅವ್ರು ಮಾಡ್ಕೊಂತಾರೆ. ನೀನು ಯಾಕೆ ಬಂದು ಇಲ್ಲಿ ಹಿಂಗೆ ಹೇಳೋದು? ನಿನ್ಗೇನು ತಿಳಿಯುತ್ತೆ ಅಂತ ಬಂದು ಮಾತಾಡ್ತಾ ಇದೀಯಾ? ನೀನು ತಿಳಿಯೋಳಾಗಿದ್ರೆ ನೀನು ಇಲ್ಲಿ ಬಂದು ಮಾತಾಡ್ತಾ ಇರಲಿಲ್ಲ. ನಿನಗೇನು ತಿಳಿಯುತ್ತೆ ಹೇಳು? ಅಯ್ಯೋ, ತಿಳಿತಾ ಇರೋದಕ್ಕೆ ಆಶಾ ಮಾತಾಡ್ತಾ ಇರೋದು. ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಮಾಡಿದ್ರು ನಿಮ್ಮ ಮಕ್ಕಳು ಅಂತ ಹೇಳ್ದಡ್ಕೆ ತೆಗೆದುಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀಯಾ? ನಮ್ಮಪ್ಪ ನಮ್ಮಗೆ ಹೇಳ್ದಿಡ್ಕಿನಿ, ಬೇಡ ಕಣಮ್ಮ ಬೇಡ, ಆ ಹುಡುಗಿ ಮಾಡಿರೋದನ್ನ ನೀವು ಯಾಕೆ ಮಾಡ್ತೀರಾ, ಆ ಹುಡುಗಿಗೆ ಯಾಕೆ ಮೋಸ ಮಾಡ್ತೀರಾ ಅಂತೇಳಿ ನಮ್ಮಪ್ಪ ನಮ್ಮಮ್ಮಯ್ಯ ತೆಗೆಸ್ಬಿಡ್ತಾರೆ ನಮ್ಮ ಬೇಕ್ರಿನ ಅಂತ ತಿಳ್ಕೊಬಿಟ್ಟಿದ್ಯಾ? ಅದೆಲ್ಲ ಇಲ್ಲ, ನಮ್ಮಪ್ಪ ನಮ್ಮಮ್ಮಗೆ ಗೊತ್ತು. ನನ್ನ ಮಕ್ಕಳು ಯಾರಿಗೂ ಏನು ಮೋಸ ಮಾಡಲ್ಲ, ಯಾರಿಗೂ ಏನು ತೊಂದರೆ ಕೊಡಲ್ಲ ಅಂತ. ನಿನಗೇನು ತೊಂದರೆ ಕೊಟ್ಟಿಲ್ಲ ಕಣೆ. ಏನು ಬರ್ರಿ ಅಂತೇಳಿ ಏನು ಬಂದವ್ರನ್ನೆಲ್ಲ ನಮ್ಮ ಬೇಕ್ರಿತ ಕರಿತಿರ್ಲಿಲ್ಲ. ನಿನ್ನ ವ್ಯಾಪಾರ ನೀನು ಮಾಡ್ಕೋಬೇಕಾಗಿತ್ತು. ನಿನಗೆ ಏನು ಮಾಡಿ ನಾನು ಏನು ಮಾಡೋಣ ಹೇಳು? ನಮಗೇನು ಮಾಡೋಕ್ಕಾಗುತ್ತೆ? ಅವ್ರವ್ರ ಅದೃಷ್ಟ, ಯಾರಿಗೆ ಅದೃಷ್ಟ ಇರುತ್ತೆ ಅವ್ರಿಗೆ ಆಗುತ್ತೆ, ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀನು ಬಂದು ಹಿಂಗೆ ಕೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಗಣಮ್ಮ, ನೀನು ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಿ ಸುಮ್ಮನೆ. ನಮ್ಮ ಹುಡುಗರ ಬಗ್ಗೆ ಏನು ಹೇಳೋಕೆ ಬರಬೇಡ. ನಮ್ಮ ಹುಡುಗರಿಗಳಮ್ಮ ಇಷ್ಟು ದಿವಸ ಆಗೈತೆ ಯಾರಿಗೇನು ಮೋಸ ಮಾಡೋದಾಗಲಿ ಅನ್ಯಾಯ ಮಾಡೋದಾಗಲಿ ಅದೆಲ್ಲ ಯಾರಿಗೂ ಮಾಡಿಲ್ಲ. ಸುಮ್ಮನೆ ಯಾಕೆ ಇಲ್ಲಿ ಮಾತಾಡ್ತೀಯ? ನೀನಾಯ್ತು ನಿನ್ನ ಕೆಲಸ ತೊಗೊಂಬಂಗಿರು. ನಾನು ಹೇಳಿದ್ರೆ ಏನೋ ನೀವು ಅರ್ಥ ಮಾಡ್ಕೊತೀರಾ, ಏನೋ ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳ್ತೀರಾ ಅಂತ ಅಂದ್ಕೊಂಡೆ. ಆದರೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ. ಇನ್ನೇನು ಮಾಡೋಣ ಬಿಡಿ. ಆ ಕಡೆಗೆ ಹೋಗಬೇಕು, ಆ ಮನೆಯಿಂದ ಈ ಕಡೆಗೆ ಬರಬೇಡ ಅಂತ ಹೇಳಿದ್ದೀನಿ. ನೀನು ಏನಾನ ನಮ್ಮ ಮನೆಯಾಗೆ ಬಂದಿದೀಯ ಅಂದ್ರೆ ಸರಿಯಾಗಲ್ಲ, ಮಾತಾಡ್ಸಲ್ಲ ಅಂಬೋದು ಗೊತ್ತೈತೆ. ಅದೇ ನಮ್ಮ ಮನೆಯಾಗೆ ಬಂದೆ, ನಿಂದೇನು ಭಾಗ ಬಂದೈತೆ, ನೀನು ಆ ರೂಮ್ನಾಗ ತೆಪ್ಪನ್ನು ಬಿದ್ದಿರೋದು ಕಲಿ. ಈ ಕಡೆಗೆ ಬರಬೇಡ ನೀನು. ಈ ಕಡೆಗೆ ಬಂದ ನೀನು ಏನಕ್ಕೆ ಬಂದು ನಾವಿಲ್ಲ ಅಂತ ಬಂದಾಳೆ ಮಾತಾಡೋಕ್ಕೆ. ನಮ್ಮಪ್ಪ ನಮ್ಮಮ್ಮ ಇಂತಾಗಿ ಬಂದು ಹಂಗೆ ಹೇಳುತ್ತಿ. ನಾನು ಯಾಕತ್ತು ಹಿಂಗೆ ಬಂದು ಹಿಂಗೆ ಹೇಳ್ತಾ ಇದ್ದಾಳೆ ಅಂದ್ಕೊಂಡೆ. ಅವಳು ಹಂಗೆ ಮತ್ತೆ ಒಂದಿಷ್ಟು ನಾವು ಕೇಳಿದ್ರೆ ಹೇಳ್ತಾನೇ ಇರ್ತಾಳೆ. ಅವಳಿಗೆ ಏನಿದ್ರು ಸರಿಯಾಗಿ ಗಮ್ತಾ ಇರಬೇಕು. ಸರಿಯಾಗಿ ಗಮ್ತಾ ಇದ್ರೇನೆ. ಅವಳು ಮಾತ್ರ ನಂಬಾರ್ದು. ಅವಳು ಎಷ್ಟೇ ಬಂಗಾಳಿ ಮಾತಾಡ್ಕೊಂಡು ಅವಳು ಏನೇ ಇದು ಮಾಡಿಕೊಂಡು ಅವಳು ಹೆಂಗೆ ಇದ್ದಾಳೆ ಅಂದ್ರೂ ಅವಳನ್ನ ಮಾತ್ರ ನಂಬಾರ್ದು ಕಣಮ್ಮ. ಅವಳಿಗೆ ಸರಿಯಾಗಿ ಹೇಳಿ ಕಳಿಸ್ಬೇಕಾಗಿತ್ತು. ಮತ್ತೆ ಈ ಕಡೆಗೆ ಬಂದಿದ್ದೀಯಾ ಅಂತ, ನಾವಿಲ್ಲ ಅಂತ ಬಂದವಳು, ನೀವಿದ್ರು ಬರಬಾರ್ದವಳು. ಯಾರಪ್ಪ ಯಾರಮ್ಮ ಇದ್ದಾರಲ್ಲಪ್ಪ ಅಂತ ಹೆದರಿಕೆ ಬೇಕು. ಇನ್ನೊಂದ್ಸತಿ ಏನಾನ ಇನ್ನೇನ ಮಾತಾಡ್ಸಿರಿ ಸರಿಯಾಗಿ ಹೋಗ್ಲಮ್ಮ, ಹೇಳ್ತೀನಿ. ಏನು ಹಿಂದೆ ಮುಂದೆ ಮುಲಾಚ್ ಕೇಳಬೇಡ. ನಮ್ಮ ಅಪ್ಪ ನಮ್ಮಮ್ಮ ಅಂತ ಮಾತಾಡಕ್ಕೆ ಬಂದವಳೆ. ನಿಮ್ಮರು ಮೋಸ ಮಾಡಿದ್ರು, ನಿನ್ನ ಮಕ್ಕಳು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಕ್ಕೆ ಬಂದವಳೆ. ಇವಳು ಮಾತೇನೆ ಯಾರೂ ಕೇಳಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.